ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇತ್ತೀಚೆಗೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎಂಬುದೇ ಯಾರಿಗೂ ಕೂಡ ಲೆಕ್ಕ ಸಿಗದ ಹಾಗೆ ಆಗ್ತಾ ಇದೆ. ಮೊನ್ನೆ ಅಷ್ಟೇ ನೀವು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಕೇವಲ 10 ವರ್ಷದ ಬಾಲಕಿಯನ್ನು ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ ಮೈಸೂರಿನಲ್ಲಿ ನಡೆದಿದೆ. ಈಗ ಹುಬ್ಬಳ್ಳಿಯಲ್ಲಿಯೂ ಕೂಡ ಒಂದು 15 ವರ್ಷದ ಬಾಲಕಿಯನ್ನು ಅಥವಾ 15 ವರ್ಷದ ಹುಡುಗಿಯನ್ನು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವಳ ಮೇಲೆ ಅತ್ಯಾಚಾರವನ್ನು ಬೆಸಗಿ ಅವಳಿಗೆ ಕೊಲೆ ಬೆದರಿಕೆಯನ್ನು ಹಾಕಿ ಬಿಟ್ಟಿರ್ತಕ್ಕಂತಹ ಸೈಯದ್ ಎಂಬ ಸೈಕೋ ಈಗ ಬೆಳಕಿಗೆ ಬಂದಿದ್ದಾನೆ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ವ್ಯಕ್ತಿಯ ಮೇಲೆ ಪೋಕ್ಸೋ ಕಾಯ್ದೆಯಡಿಯೂ ಕೂಡ ದೂರು ದಾಖಲಾಗಿದೆ. ಈ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೈಸೂರಿನ ಒಂದು 10 ವರ್ಷದ ಮಗುವಿನ ಘಟನೆಯ ಬಗ್ಗೆ ಅಥವಾ ಬಲೂನ್ ಮಾರೋದಕ್ಕೆ ಬಂದಿರತಕ್ಕಂಥ ಒಂದು ಅಲೆಮಾರಿ ಅಥವಾ ಅಕ್ಕಿಪಿಕ್ಕಿ ಜನಾಂಗದ ಮಗುವನ್ನು ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ ನಿಜಕ್ಕೂ ರಾಜ್ಯವೇ ತಲೆ ತಗ್ಗಿಸುವಂಥ ಘಟನೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇತ್ತ ಹುಬ್ಬಳ್ಳಿಯಲ್ಲಿಯೂ ಕೂಡ ಇಂತಹದೊಂದು ಘಟನೆ ನಡೆದಿದೆ. ಆದರೆ ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋಣ. ಸೈಯದ್ ರುವಾನ್ ಬೆಟಗೇರಿ ಎಂಬ ಯುವಕ ನಿರ್ಜನ ಪ್ರದೇಶಕ್ಕೆ ಅಪ್ರಾಪ್ತ ಬಾಲಕಿಯನ್ನ ಕರೆದುಕೊಂಡು ಹೋಗಿರ್ತಾನೆ. ಅವಳ ಹೆಸರನ್ನು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಬದಲಿಗೆ ಅವಳ ವಯಸ್ಸು ಕೇವಲ 15 ವರ್ಷ ಆಗಿರುತ್ತೆ. ಸ್ಥಳೀಯರು ಇದನ್ನು ಗಮನಿಸಿ ಆದ ಬಳಿಕ ಇವನನ್ನು ಹಿಡಿಯೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಸ್ಥಳದಲ್ಲಿಯೇ ಇವರು ಸಿಕ್ಕಿಬಿಡ್ತಾರೆ. ನಿರ್ಜನ ಪ್ರದೇಶವಾಗಿರುತ್ತೆ. ಆ ಒಂದು ಯುವತಿಯನ್ನು ಬಳಸಿಕೊಂಡಿರ್ತಾನೆ. ಅವಳ ಜೊತೆಗೆ ಕೆಲವೊಂದಿಷ್ಟು ಫೋಟೋಗಳನ್ನು ಕೂಡ ತೆಗೆದುಕೊಂಡಿರ್ತಾನೆ. ಕೆಲವೊಂದಿಷ್ಟು ಫೋಟೋಗಳನ್ನು ಗಮನಿಸ್ತಾ ಹೋದರೆ ಆ ಒಂದು ಯುವತಿಯೂ ಕೂಡ ಇವನೊಟ್ಟಿಗೆ ಬೆರೆಯೋದಕ್ಕೆ ಸಮ್ಮತಿಯನ್ನು ನೀಡಿದ್ಲು ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಬದಲಿಗೆ ಯಾವ ರೀತಿಯಾದಂಥ ಮನಸ್ಥಿತಿ ಅವರಿಬ್ಬರಲ್ಲಿತ್ತೋ ಗೊತ್ತಿಲ್ಲ. ಈ ಜನಗಳು ಹೇಳುವ ಪ್ರಕಾರ, ಅಲ್ಲಿನ ಒಂದಿಷ್ಟು ಮಾಹಿತಿಗಳು ಬರುವಂತಹ ಪ್ರಕಾರ, ಈ ಒಂದು ವ್ಯಕ್ತಿ ಅವಳಿಗೆ ಜೀವ ಬೆದರಿಕೆಯನ್ನು ಹಾಕಿ ಅವಳು ಇಷ್ಟದಂತೆ ಇರುವ ರೀತಿಯಲ್ಲಿ ನಟನೆ ಮಾಡೋ ಹಾಗೆ ಹೇಳಿ ಅವಳನ್ನ ಅತ್ಯಾಚಾರವನ್ನ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸ್ವತಃ ಈ ವ್ಯಕ್ತಿನೇ ಹೇಳ್ತಾನೆ, ನಾನು ಕರ್ಕೊಂಡು ಹೋಗಿದ್ದೆ, ಯಾರು ಇಲ್ದಿರುವಂತಹ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದೆ, ಆ ಗದ್ದೆಯಲ್ಲಿ ಕರೆದುಕೊಂಡು ಹೋಗಿದ್ದೆ, ನಮ್ಮಿಬ್ಬರ ಮಧ್ಯೆ ಆಗಬಾರ್ದಂತ ಘಟನೆ ಕೂಡ ಹೋಗ್ಬಿಟ್ಟಿದೆ. ಸೊ ಈಗ ನಾನು ಕ್ಷಮೆ ಕೇಳೋದಕ್ಕೆ ಮುಂದಾಗಿದ್ದೀನಿ ಅನ್ನೋ ರೀತಿಯಲ್ಲಿ ಈ ಒಂದು ವ್ಯಕ್ತಿ ಹೇಳಿರ್ತಕ್ಕಂಥದ್ದು. ಈ ವ್ಯಕ್ತಿಯ ಮೇಲೆ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಈ ಒಂದು ವ್ಯಕ್ತಿಯ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಪೋಕ್ಸೋ ಕಾಯ್ದೆಯಡಿಯಲ್ಲಿ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ವ್ಯಕ್ತಿಯನ್ನ ಕಾನೂನು ರೀತಿಯಾದಂತಹ ಶಿಕ್ಷೆಯನ್ನು ನೀಡಬೇಕು. ಆ ರೀತಿಯಾಗಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾಗಿರ್ತಕ್ಕಂತಹದ್ದು. ಸ್ನೇಹಿತರೆ, ಇತ್ತೀಚೆಗೆ ಏನಾಗ್ತಾ ಇದೆ ನಮ್ಮ ಸಮಾಜ ಎಂಬುದೇ ನಮಗೆ ಗೊತ್ತಾಗದೇ ಇರುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಕಾಮುಕರ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ. ಅದರಲ್ಲೂ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರವನ್ನ ಮಾಡುವಂತದ್ದು, ಕೊಲೆಯನ್ನ ಮಾಡುವಂತಹ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬಿಟ್ಟಿದ್ದಾವೆ. ರಾಜ್ಯದಲ್ಲಿಯೇ ಇಂತಹ ಒಂದು ಪರಿಸ್ಥಿತಿ ಇದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಎಂತಹ ಪರಿಸ್ಥಿತಿ ಇರಬಹುದು ಒಂದು ಕ್ಷಣ ನಾವು ಯೋಚನೆ ಮಾಡಲೇಬೇಕಾಗಿರತಕ್ಕಂತಹದ್ದು. ಸೈಯದ್ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಹಿಂದೂ ಹೆಣ್ಣು ಮಗಳು. ಹಾಗಾಗಿ ಇಲ್ಲಿ ಒಂದಿಷ್ಟು ಹೋರಾಟಗಳು ಮತ್ತೊಂದು ಅದೊಂದು ಆಗಬಹುದೇನೋ ಗೊತ್ತಿಲ್ಲ. ಬದಲಿಗೆ ಮಕ್ಕಳು ಅಂದ ತಕ್ಷಣ ಹಿಂದೂ ಆದ್ರೇನು, ಮುಸಲ್ಮಾನರಾದ್ರೇನು, ಕ್ರಿಶ್ಚಿಯನ್ ಆದ್ರೆ ಯಾವ ಸಮಾಜದಲ್ಲಾದ್ರೂ ಇದ್ರೇನು ಹೆಣ್ಣು ಎಣ್ಣೆ ತಾನೆ. ಒಂದು ಹೆಣ್ಣಿನ ಮೈಂಡ್ ವಾಶ್ ಮಾಡುವಂತದ್ದು ಅಥವಾ ಅವರನ್ನ ಪ್ರೀತಿಯ ಹೆಸರಲ್ಲಿ ಬಲೆಗೆ ಬೀಳಿಸ್ಕೊಂಡು ಅವರನ್ನು ಯೂಸ್ ಮಾಡಿ ಬಿಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ, ಯಾವ ಧರ್ಮದವರಾದರೂ ಕೂಡ ಸರಿ, ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಯೋಚನೆ ಮಾಡಲೇಬೇಕಾಗಿದೆ. ಸೊ ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಕೂಡ ಆಗ್ತಾ ಇದೆ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ, ಬದಲಿಗೆ ಯಾವುದೇ ರೀತಿಯಾಗಿ ಕಡಿಮೆ ಪ್ರಕರಣಗಳು ದಾಖಲಾಗ್ತಾ ಇಲ್ಲ. ಸ್ನೇಹಿತರೆ, ಅಂದಾಗೆ ನಮಗೆ ಇಲ್ಲಿ ಒಂದು ಪ್ರಶ್ನೆ ಮೂಡೋದಕ್ಕೆ ಸಾಧ್ಯವಾಗುತ್ತೆ. ಏನಪ್ಪಾ ಅಂತಂದ್ರೆ, ನಮ್ಮ ಕಾನೂನು ವ್ಯವಸ್ಥೆ ಚೆನ್ನಾಗಿಲ್ವಾ ಅಥವಾ ಕಾನೂನು ಚೆನ್ನಾಗಿದ್ದು ಅಧಿಕಾರಿಗಳು ಅಥವಾ ಅದನ್ನ ನೋಡ್ಕೊಂಡು ಹೋಗುವಂತ ವ್ಯವಸ್ಥೆಗಳೇ ಚೆನ್ನಾಗಿಲ್ವಾ? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕಾಡುವಂತಹದ್ದು. ನೋಡಿ ಏನಾಗ್ಬಿಡ್ತಾ ಇದೆ ಅಂತಂದ್ರೆ, ಇಂತಹ ಪ್ರಕರಣಗಳು ದಿನೇ ದಿನೇ ಬರ್ತಾ ಇದ್ದಾವೆ, ಒಂದು ವರದಿಗಳು ಆಗ್ತಾ ಇದ್ದಾವೆ, ಜನರಿಗೆ ತಲುಪ್ತಾ ಇದ್ದಾವೆ. ಆದರೂ ಕೂಡ ಜನಗಳು ಎಚ್ಚೆತ್ಕೊಳ್ತಾ ಇಲ್ಲ. ಆದರೂ ಕೂಡ ಇಂತಹ ಪ್ರಕರಣಗಳು ಕಡಿಮೆ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಜನರಲ್ಲಿ ಎಂತ ಮನಸ್ಥಿತಿ ಇದೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಇಂತಹ ಸೈಯದ್ ನಂತಹ ರಾಕ್ಷಸರು ಪ್ರತಿದಿನಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಇಂತಹ ಪ್ರಕರಣಗಳ ಬಗ್ಗೆ ಏನ್ ಮಾತನಾಡಬೇಕು ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಕೂಡ ಆಗ್ತಾ ಇದೆ. ತಕ್ಕ ಶಿಕ್ಷೆನ ಈ ಒಂದು ನಾಲಾಯಕನಿಗೆ ಕೊಟ್ಟರೆ ನಿಜವಾಗಿಯೂ ಇಂಥವ್ರಿಗೆ ಕೊಡುವಂತಹ ಶಿಕ್ಷೆ ಏನಾಗಬೇಕು ಅಂತಂದ್ರೆ, ಬೇರೆಯವರು ಈ ರೀತಿಯಾಗಿ ಮೈಂಡ್ ಸೆಟ್ ಅನ್ನ ಇಟ್ಕೊಂಡಿದ್ರೆ ನಾವು ಹೆಣ್ಣು ಮಕ್ಕಳನ್ನು ಯೂಸ್ ಮಾಡ್ಕೊಂಡು ಬಿಡಬೇಕು ಅಥವಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಳಸ್ಕೊಂಡು ಬಿಡಬೇಕು ಅನ್ನೋ ಮನಸ್ಥಿತಿ ಯಾವನಿಗಾದ್ರೂ ಇದ್ರೆ ಅಂತಹ ರಾಕ್ಷಸನಿಗೆ ಒಂದು ತಕ್ಕ ಪಾಠವಾಗಬೇಕು. ಇವರಿಗೆ ನೀಡುವಂತಹ ಶಿಕ್ಷೆಯನ್ನ ನಿಜಕ್ಕೂ ನೆನೆಸ್ಕೊಂಡ್ರೆ ಅಂತಹ ಮನಸ್ಥಿತಿ ಇರುವಂತವರು ನಿಜಕ್ಕೂ ಅವರು ಅಲ್ಲೇ ಚಡ್ಡಿಯಲ್ಲಿ ಸುಸ್ಸುಗಳನ್ನ ಮಾಡಿಕೊಳ್ಬೇಕು. ಅಂತಹ ಶಿಕ್ಷೆಯನ್ನ ಈ ನಾಲಾಯಕರುಗಳಿಗೆ, ಇಂತಹ ಕಾಮುಕ ರಾಕ್ಷಸರುಗಳಿಗೆ ನೀಡಲೇಬೇಕಾಗಿರ್ತಕ್ಕಂಥದ್ದು.
ನಮ್ಮ ಕಾನೂನು ವ್ಯವಸ್ಥೆಯ ಬಗ್ಗೆ ನಿಜಕ್ಕೂ ನಾವು ಏನು ಮಾತನಾಡದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ. ಸಮಾಜದಲ್ಲಿ ರಾಕ್ಷಸರುಗಳೇ ಹೆಚ್ಚಾಗ್ತಾ ಇದ್ದಾರೆ, ಮನುಷ್ಯತ್ವ ಇರುವಂತಹ ಮನುಷ್ಯರೇ ಕಡಿಮೆ ಆಗುವಂತಹ ಪರಿಸ್ಥಿತಿಯಲ್ಲಿ ನಾವು ಬಂದು ತಲುಪಿಬಿಟ್ಟಿದ್ದೇವೆ. ಇಂತಹ ಒಂದು ಪ್ರಕರಣಗಳಿದ್ದಾವಲ್ಲ, ನಿಜಕ್ಕೂ ಹೊಟ್ಟೆ ಉರಿಯುತ್ತೆ. ಇಂತಹ ಪ್ರಕರಣಗಳ ಬಗ್ಗೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಭವಿಷ್ಯ ಏನು, ನಮ್ಮ ಮುಂದಿನ ಮಕ್ಕಳ ಭವಿಷ್ಯವೇನು, ಈ ಒಂದು ಹೆಣ್ಣು ಹೆತ್ತವರ ಮುಂದಿನ ಫ್ಯೂಚರ್ ಏನು ಅನ್ನೋ ಮಟ್ಟಕ್ಕೆ ಬಂದು ನಿಂತು ಬಿಟ್ಟಿದ್ದೀವಿ. ಯಾವ ಸಂದರ್ಭದಲ್ಲಿ ಯಾವ ಹೆಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ ರೀ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಸಮಾಜ ಹೊರಟು ಬಿಟ್ಟಿದೆ. ಒಂದು ಹೆಣ್ಣು ಮಗು ಇವತ್ತು ನಮ್ಮ ಕಣ್ಣು ಮುಂದೆ ಚೆನ್ನಾಗಿ ಹೋಗಿದೆ ಅಥವಾ ಕಣ್ಣು ಮುಂದೆ ನೋಡಿದ್ದೀವಿ ಅನ್ನೋ ಹೆಣ್ಣು ಮಗುವಿನ ಬಗ್ಗೆನೇ ಇವತ್ತು ನಾವು ಮಾತನಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅಂದರೆ ಸದ್ಯಕ್ಕೆ ಏನು ಬೇಕಾದರೂ ಆಗಬಲ್ಲದು, ಒಳ್ಳೆಯದು ಆಗಬಹುದು, ಕೆಟ್ಟದ್ದು ಆಗಬಹುದು. ಒಳ್ಳೆಯದಂತೂ ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ಕಂಡು ಬರ್ತಾ ಇಲ್ಲ ಬಿಡಿ, ಅದು ಬೇರೆ ವಿಚಾರ. ಕೆಟ್ಟದ್ದೇ ಆಗ್ತಾ ಇರುವಂಥದ್ದು 90% ನಾವು ಕೆಟ್ಟದ್ರ ಬಗ್ಗೆನೇ ಮಾತನಾಡ್ತಾ ಇದ್ದೀವಿ. ಕೇವಲ ಒಂದು 10% ಮಾತ್ರ ಒಳ್ಳೆಯದಾಗಿದೆ ಎಂದು ನಾವು ಮಾತನಾಡಿರಬಹುದೇ ವಿನಃ ಕೇವಲ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ. ಎಂತಹ ಪರಿಸ್ಥಿತಿಗೆ ನಮ್ಮ ಸಮಾಜ ಬಂದು ತಲುಪಿಬಿಟ್ಟಿದೆ ಅಂತ ಯೋಚನೆ ಮಾಡಿದರೆ ನಿಜಕ್ಕೂ ನಮ್ಮ ಮುಂದಿನ ಭವಿಷ್ಯ ಏನು, ನಮ್ಮ ಮಕ್ಕಳ ಭವಿಷ್ಯಗಳು ಏನು ಎಂಬುದು ಒಂದು ಸಹಜವಾಗಿ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಮುಂಚೆ ಎಲ್ಲ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ರು, ಬದಲಿಗೆ ಎಲ್ಲವೂ ಕೂಡ ಬದಲಾಗಿದೆ. ಇತ್ತೀಚಿನ ಕಾಲಮಾನ ಹೇಗಾಗ್ಬಿಟ್ಟಿದೆ, ನಮಗೆ ಹೆಣ್ಣು ಮಕ್ಕಳು ಬೇಕು ಅನ್ನೋ ಮನಸ್ಥಿತಿಗೆ ಈಗ ಸಮಾಜ ಬಂದಿದೆ. ಆದ್ರೂ ಕೂಡ ಇಂತಹ ಪ್ರಕರಣಗಳನ್ನ ಕೇಳಿದ ಮೇಲೆ ನಿಜಕ್ಕೂ ಹೆಣ್ಣು ಹೆತ್ತರೆ ನಮಗೂ ಇಂಥ ಸಂಕಷ್ಟ ಎದುರಾಗಬಹುದಲ್ಲ ಎಂಬುದು ಪ್ರಶ್ನೆ ಕೂಡ ಪೋಷಕರಲ್ಲಿ ಮೂಡ್ತಾ ಇರುವಂಥದ್ದು. ಹಾಗಂತ ನಾನು ಹೆಣ್ಣು ಹೆರೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬದಲಿಗೆ ಈ ಸಮಾಜ ಬದಲಾಗಿದೆ, ಒಂದಿಷ್ಟು ಮನಸ್ಥಿತಿಗಳು ಬದಲಾಗಿದ್ದಾವೆ. ನಮಗೆ ಹೆಣ್ಣು ಮಕ್ಕಳು ಬೇಕು ಅನ್ನೋ ಮನಸ್ಥಿತಿಗೆ ಈಗ ಸದ್ಯಕ್ಕೆ ಜನಗಳು ಬಂದಿದ್ದಾರೆ, ಪೋಷಕರುಗಳು ಬಂದಿದ್ದಾರೆ, ಅಪ್ಪ ಅಮ್ಮ ಆಗುವಂಥವರು ಆ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಇದ್ದಾರೆ. ಆದರೆ ಹೆಣ್ಣು ಹೆತ್ತವರ ಸಂಕಟ ಆ ದೇವರೇ ಬಲ್ಲ ಅನ್ನೋ ಮಟ್ಟಕ್ಕೆ ಈಗ ಸದ್ಯದ ಪರಿಸ್ಥಿತಿಗಳು ಬಂದು ನಿಂತಿರ್ತಕ್ಕಂತಹದ್ದು. ಸೊ ಎಂತಹ ಪರಿಸ್ಥಿತಿಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂಬುದನ್ನು ಒಂದು ಕ್ಷಣ ನಾವೆಲ್ಲರೂ ಕೂಡ ಕೂತು ಯೋಚನೆ ಮಾಡಲೇಬೇಕಾದಂತಹ ಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇದ್ದೇವೆ. ಸೊ ಇಂತಹ ಒಂದು ಕಾಮುಕನಿಗೆ ಎಂಥ ಶಿಕ್ಷೆಯನ್ನು ಕೊಡಬೇಕು ಎಂಬುದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅವರಿಗೂ ಕೂಡ ವಿಷಯಗಳು ತಲುಪಲಿ. ಎಲ್ಲೋ ಹೋಗ್ತಾ ಇರ್ತಾರೆ, ಎಲ್ಲೋ ಬರ್ತಾ ಇರ್ತಾರೆ, ಮನೆಯಲ್ಲಿ ಹೆಣ್ಣು ಮಕ್ಕಳುಗಳು ಇರ್ತವೆ, ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಗಮನದ ಹರಿಸ್ತಾ ಇರ್ತಾರೋ ಗೊತ್ತಿಲ್ಲ. ಎಷ್ಟೊಂದು ಜನ ಸುಮ್ಮನೆ ಫ್ರೀಯಾಗಿ ಬಿಟ್ಬಿಟ್ಟಿರ್ತಾರೆ. ಹೆಣ್ಣು ಮಕ್ಕಳಿಗೆ ನಾವು ಒಂದು ಮೂಗುದಾರ ಹಾಕೋದು ಬೇಡ, ಅವರಿಗೆ ಸ್ವತಂತ್ರ ಇದೆ, ಅವರು ಸ್ವತಂತ್ರ ಬಂದ ಹಾಗೆ ಬದುಕಲಿ ಅಂತ ಬಿಟ್ಟು ಬಿಡ್ತಾರೆ. ಆದರೆ ಕೆಲವೊಂದು ವಯಸ್ಸಿನಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಅವರು ಹಾರಾಡ್ತಾ ಇರುವಂಥದ್ದು ಅವ್ರಿಗೆ ಕೂಡ ಗೊತ್ತಿರಲ್ಲ. ಅಂದರೆ ಅವರು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನದಲ್ಲೂ ಕೂಡ ಕೆಲವೊಂದಿಷ್ಟು ಜನ ಹೆಣ್ಣು ಮಕ್ಕಳು ಇರೋದಿಲ್ಲ. ತಂದೆ ತಾಯಿ ಆದವರು ಕೂಡ ಹೆಣ್ಣು ಮಕ್ಕಳನ್ನು ಹತೋಟಿಗೆ ತೆಗೆದುಕೊಳ್ಳುವಂಥದ್ದು, ಹಾಗಂತ ಅವರನ್ನು ಕಟ್ಟಾಕುವಂಥದ್ದಲ್ಲ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಅವರಿಗೆ ಪ್ರತಿದಿನವೂ ಕೂಡ ಪಾಠ ಮಾಡಲೇಬೇಕಾಗುತ್ತೆ. ಆ ಕಾರಣದಿಂದಾಗಿ ಸಮಾಜದಲ್ಲಿ ಎಂಥ ಪರಿಸ್ಥಿತಿ ಇದೆ, ಸಮಾಜದಲ್ಲಿ ಏನು ನಡೀತಾ ಇದೆ, ಎಂತೆಂಥ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಎಂಬುದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ನೀವು ತಿಳಿಸಬೇಕಾಗಿರುವಂಥದ್ದು ನಿಮ್ಮ ಮೂಲ ಕರ್ತವ್ಯ ಕೂಡ ಹೌದು. ಹಾಗಾಗಿ ಈ ಒಂದು ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದಹಾಗೆ ಒಂದು ಮುಖ್ಯವಾದಂಥ ವಿಚಾರವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಹೆಸರಲ್ಲಿ ಕೇವಲ ಉಪಯೋಗಿಸಿಕೊಂಡು ಬಿಡುವಂಥವರ ಸಂಖ್ಯೆಯೂ ಕೂಡ ನಮ್ಮ ಸಮಾಜದಲ್ಲಿ ಕಡಿಮೆ ಏನೂ ಇಲ್ಲ. ಅಂಥವರ ಸಂಖ್ಯೆಯೂ ಕೂಡ ತುಂಬ ಹೆಚ್ಚಾಗಿದೆ. ಆದಷ್ಟು ನಿಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಗಮನವನ್ನು ವಹಿಸಿ. ಆದಷ್ಟು ನಿಮ್ಮ ಮನೆಯ ಮಕ್ಕಳ ಹತ್ತಿರ ಅವರು ಏನು ಮಾಡ್ತಾ ಇದ್ದಾರೆ, ಅವರ ಚಟುವಟಿಕೆಗಳೇನು, ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ ಎಂಬುದನ್ನು ಗಮನಿಸ್ತಾ ಇರಿ. ಅವರಿಗೆ ಬುದ್ಧಿ ಮಾತನ್ನು ಹೇಳಿ ಅಂತ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.